ಹಾಯ್ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ತುಂಬ ಬಿಸಿಲು, ಮಳೆ ಇಲ್ಲ. ಎಲ್ಲಿ ನೋಡಿದ್ರು ಬಿಸಿಲು. ನೀರು ಕುಡಿದು 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 ನಮಗೆ ಆಯಾಸ ಜಾಸ್ತಿ ಆಗ್ತಾನೆ ಇದೆ. ಊಟ ತಿನ್ನೋಕ್ಕಾಗಲ್ಲ. ಆ ಥರ ಇರಬೇಕು ಅಂತಂದರೆ ನೋಡಿ, ಈಗ ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ರೆಸಿಪಿ ಇದು. ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಈಗ ಸಬ್ಬಕ್ಕಿನ 1 ಗಂಟೆ ನೆನೆಸಿಟ್ಕೊಂಡಿದ್ದೆ ನಾನು. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನ 1ರಿಂದ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕುದಿಸಿಟ್ಕೊಂಡಿರೋವಂಥ ಸಬ್ಬಕ್ಕಿಗಿನ ಬೆಂದಿದೆ ಇದು. ಇದಕ್ಕೆ ನಾನು ಅರ್ಧ ಹೋಳಾಗುವಷ್ಟು ಪರಂಗಿ ಹಣ್ಣನ್ನು ತಗೊಂಡಿದ್ದೆ, ಹಣ್ಣಾಗಿರೋವಂಥದ್ದು. ಅದನ್ನ ತಗೊಂಡು ಹಣ್ಣೆಲ್ಲನೂ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೆ. ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೆ, ಫೈನ್ ಪೇಸ್ಟ್ ಮಾಡಿಕೊಂಡು ಇದನ್ನು ನೋಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಸೌಟಾಗುವಷ್ಟು ಫೈನ್ ಪೇಸ್ಟ್ ಸಿಕ್ಕಿತು ಪಪ್ಪಾಯದು. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಪಪ್ಪಾಯನ ತಿನ್ನೋಕ್ಕೆ ಪಡದೇ ಇರೋರು ಈ ಥರ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತಂಪೂ ಇರುತ್ತೆ ಮತ್ತು ಕಣ್ಣಿಗೆ ವಿಟಮಿನ್ ಎ ಸಿಕ್ಕದಂಗೂ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಬೇಯಿಸ್ಕೊಂಡ್ರೆ ಅದರಲ್ಲಿರೋಂಥ ಪರಂಗಿ ಹಣ್ಣಲ್ಲಿರೋಂಥ ಸ್ವೀಟ್ ಆಗಲಿ ಇದೆಲ್ಲನೂ ಆ ನೀರಲ್ಲಿ ಇಳಿಯುತ್ತೆ. ಇದು ಮತ್ತು ತಂಪಾಗಿರುತ್ತೆ ಫ್ರೆಂಡ್ಸ್. ನೀರು ಕುಡಿದು ನಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ ಅಂತ ಈ ಥರ ಮಾಡ್ಕೊಂಡು ತಿಂದರೆ ನಮ್ಮ ದೇಹ ಆರಾಮಾಗಿರುತ್ತೆ ಮತ್ತು ಕಣ್ಣಿಗೂ ಆಯಾಸ ಕಮ್ಮಿ ಆಗುತ್ತೆ. ನೋಡಿ, ಈಗ ಕುದೀತಾ ಇದೆ. ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಯಾಕೆಂದರೆ ಸಬ್ಬಕ್ಕಿ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ನಾವು ತಿರುಗಿಸ್ಕೊತಾ ಇರಬೇಕು. ನೋಡಿ, ಈಗ ಕುದೀತಾ ಇರಬೇಕಾದ್ರೆ ನಾನು ಗಟ್ಟಿ ಹಾಲು 1 ಕಪ್ ಆಗೋಷ್ಟು ತಗೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಕುದಿಯೋಕ್ಕಿಡಬೇಕು. ನಾವು ಹಸಿ ಹಾಲು ಹಾಕಿದ್ಮೇಲೆ ನಾವು ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ತಳ ಹಿಡಿಯುತ್ತೆ ಅಂತೇಳ್ಬಿಟ್ಟು ತಿರುಗಿಸ್ತಾ ಇದ್ದರೆ ತಳ ಹಿಡಿದ್ರೆ ಇದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಬೇಯಿಸ್ಕೋಬೇಕಾದ್ರೆ ಗೊತ್ತೇ. ಇದು ನೋಡಿ, ಇದು ಹಾಲೆಲ್ಲ ಹಸಿ ಹಾಕಿರೋದ್ರಿಂದ ಅದನ್ನ ಚೆನ್ನಾಗಿ ಕುದಿಸ್ಕೊಂಡು ಅದರಲ್ಲಿರೋ ಹಸಿ ಅಂಶ ಹೋಗೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ಈಗ ಕುದೀತಾ ಇರಬೇಕಾದ್ರೆ ನಾವು ಸಕ್ಕರೆನ ಹಾಕೋಬೇಕಾಗುತ್ತೆ. ಸಕ್ಕರೆನ ನಾವು ಪರಂಗಿ ಹಣ್ಣಲ್ಲೂ ಸಕ್ಕರೆ ಅಂಶ ಇರೋದ್ರಿಂದ ನಾವು ನೋಡಿಕೊಂಡು ಸಕ್ಕರೆನ ಹಾಕ್ಕೋಬೇಕು. ನಿಮಗೆ ಸ್ವೀಟು ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಇದಕ್ಕಿಂತ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಈಗೆಲ್ಲ ಚೆನ್ನಾಗಿ ಸಕ್ಕರೆ ಅಂಶ ಕರಗೋವರೆಗೂ ನಾನು ಈ ಥರ ತಿರುಗಿಸ್ಕೊತಾನೆ ಇರ್ತೀನಿ. ಈಗ ಇದನ್ನ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಪಾಯಸಗಳಲ್ಲಿ ತುಂಬ ವೆರೈಟಿ ಇರೋದ್ರಿಂದ ನಾವು ಯಾವುದೇ ಒಂದು ಹಣ್ಣಾಕಿ ಸಹ ನಾವು ಪಾಯಸಗಳನ್ನ ಮಾಡ್ಕೋಬೋದು. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ, ಈಗ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಹಣ್ಣುಗಳು ಇಟ್ಕೊಂಡೇ ಇರ್ತಾರೆ. ಯಾವುದಾದ್ರೂ ಒಂದು ಹಣ್ಣು ಹಾಕಿ ನಾವು ಪಾಯಸ ಮಾಡ್ಬೋದು, ಇಲ್ಲ ಜ್ಯೂಸ್ ಮಾಡ್ಬೋದು. ಆ ಥರ ಮಾಡೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ನಾವು ಈ ಥರ ತಿನ್ನಲ್ಲ ಅನ್ನೋರೆಲ್ಲ, ಹಣ್ಣುಗಳು ತಿನ್ನಲ್ಲ ಅನ್ನೋರೆಲ್ಲ ತಿಂತಾರೆ. ಈಗ ನೋಡಿ, ಅದನ್ನ ಕುದೀತಾ ಇರಬೇಕಾದ್ರೆ ನಾನು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದ ನಂತರ 8ರಿಂದ 10 ಗೋಡಂಬಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡಿಕೊಂಡೆ. ಈಗ ದ್ರಾಕ್ಷಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ 2 ಲವಂಗ ಸಹ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ತುಂಬ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಹಾಕ್ಕೊಂಡಿರೋದು. ನೋಡಿ, ಈಗ ನಾನು ಫ್ರೈ ಮಾಡಿಟ್ಕೊಂಡಿರೋಂಥ ದ್ರಾಕ್ಷಿ, ಗೋಡಂಬಿ ಮತ್ತು ಲವಂಗನ ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುವಂಥ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಪಪ್ಪಾಯ ಸಬ್ಬಕ್ಕಿ ಪಾಯಸ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಬಾಯಿಗೆ ಹಿತ.
ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.